ಇನ್ನು ಇವತ್ತು ಇಡೀ ದಿನ ಈ ಪಾರ್ಕಿಂಗ್ ಅನ್ನ ಹ್ಯಾಂಡ್ಲ್ ಮಾಡೋದಕ್ಕೂ ಕೂಡ ಪೊಲೀಸರು ಒಂದಿಷ್ಟು ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಟಫ್ ಟ್ರಾಫಿಕ್ ರೂಲ್ಸ್. ಸೆಲೆಬ್ರೇಷನ್ ನಡೆಯುವಂತಹ ಪ್ರಮುಖ ಏರಿಯಾಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಪ್ರಮುಖವಾಗಿ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು, ಪ್ರಮುಖ ಮಾಲ್ಗಳು, ಅಲ್ಲಿ ಯಾವುದೇ ಕಾರಣಕ್ಕೂ ಗಾಡಿ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆತುರವಾಗಿ ಅರ್ಜೆಂಟಲ್ಲಿ ಯಾರೋ ಕರೆದ್ರು ಅಂಥೇಳಿ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸಿ ಹೋಗೋರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇವತ್ತು ಟ್ರಾಫಿಕ್ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿರ್ತಾರೆ. ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸಿದರೆ ಟೋಯಿಂಗ್ ಮಾಡ್ತಾರೆ. ಅದಾದಮೇಲೆ ದಂಡ, ಕೇಸು, ಕೋರ್ಟು ಅಂತ ಓಡಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. BMTC ಬಸ್ಗಳಿದ್ದಾವೆ, ನಮ್ಮ ಮೆಟ್ರೋ ಇದೆ, ಕ್ಯಾಬು, ಅದಾದಮೇಲೆ ಆ ರೀತಿಯ ಅವಕಾಶಗಳು ಕೂಡ ಇದೆ. ಹಾಗಾದರೆ ಎಲ್ಲೆಲ್ಲಿ ಪಾರ್ಕಿಂಗಿಗೆ ನಿರ್ಬಂಧ ಇದೆ? MG ರಸ್ತೆ, ಇಲ್ಲಿ ಬೈಕು ಮತ್ತು ಕಾರಿಗೆ ನಿರ್ಬಂಧ ಇರುವಂಥದ್ದು. ಬ್ರಿಗೇಡ್ ರಸ್ತೆ, ಇಲ್ಲೂ ಕೂಡ ಬೈಕು ಕಾರಿಗೆ ನಿರ್ಬಂಧ. ಚರ್ಚ್ ಸ್ಟ್ರೀಟ್, ಇವೆಲ್ಲವೂ ಕೂಡ ಪಾರ್ಟಿಯ ಹಾಟ್ಸ್ಪಾಟ್ ಜಾಗಗಳಿವು. ಇಲ್ಲೂ ಕೂಡ ಬೈಕು ಮತ್ತು ಕಾರಿಗೆ ನಿರ್ಬಂಧ ಇರುವಂಥದ್ದು. ಕಾರಣ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂತಹ ಕಾರಣದಲ್ಲಿ. ಅದರ ಜೊತೆಗೆ ಕೋರಮಂಗಲದಲ್ಲೂ ಕೂಡ ಬೈಕು ಕಾರು ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇಂದಿರಾನಗರದಲ್ಲೂ ಕೂಡ ಬೈಕು ಕಾರ್ ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ಮಾಲು ಜೊತೆ ಪ್ರತಿಷ್ಠಿತ ಮಾಲ್ಗಳ ಮುಂಭಾಗದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ವೆಹಿಕಲ್ಗಳನ್ನು ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ರೀತಿ ಒಂದಿಷ್ಟು ಕ್ರಮಗಳನ್ನು ಟ್ರಾಫಿಕ್ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿ ಕಿಲೋಮೀಟರ್ ಗಟ್ಟಲೆ ನಿಲ್ಲಬಾರ್ದು ಅನ್ನುವಂತಹ ಕಾರಣಕ್ಕೆ ಸುಗಮ ಸಂಚಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಇನ್ನು ಮಹದೇವಪುರದಲ್ಲೂ ಕೂಡ ಬೈಕು ಕಾರನ್ನು ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಮಾಲ್ ಆಫ್ ಏಷ್ಯಾ, ಇಲ್ಲೂ ಕೂಡ ಬೈಕು ಕಾರನ್ನು ನೀವು ಪಾರ್ಕ್ ಮಾಡೋದಕ್ಕೆ ಹೋಗಬೇಡಿ, ಪೊಲೀಸರು ದಂಡ ಹಾಕ್ತಾರೆ. ಓರಿಯನ್ ಮಾಲ್ ಮುಂಭಾಗದಲ್ಲೂ ಕೂಡ ಅವಕಾಶ ಇರೋದಿಲ್ಲ.